ಸರ್ 3400 ಗಿಡ ಹಾಕಿದ್ದೀನಿ ಸರ್ ನಾನು. ಇವಾಗ ನಾವು ಒಂದು 5-6 ಕಾಯಿ ಬಿಟ್ಟಿರುತ್ತೆ, ನಾವೆಲ್ಲ ತೆಗಿಬೇಕು. ತೆಗೆದ್ಬಿಟ್ಟು ಎರಡು ಮಾತ್ರ ಇಟ್ಕೋಬೇಕು. ಎರಡನ್ನ ಸೆಲೆಕ್ಷನ್ ಮಾಡ್ಕೊಂಡು ಇದು ಇನ್ನು ಸೈಜ್ ಬರುತ್ತೆ. ಸುಮ್ಮನೆ ಒಂದು ಯಾರೋ ಹೇಳಿದ್ರು ಅಂತೇಳಿ ಮಾಡಿ ಲಾಸ್ ಮಾಡ್ಕೊಂಡು ಕೈ ಸುಟ್ಕೊಂಡು ಹೋಗೋ ಅಂತ ಮನುಷ್ಯ ಅಲ್ಲ. ಇದೇನು ನೋಡ್ತಾ ಇದ್ದೀರಾ ನೀವು, ಇದು ಜಪನೀಸ್ ರೆಡ್ ಅಂತ. ಇದರಲ್ಲಿ ಸೀಟ್ಲೆಸ್, ಇದು ಬೀಜ ಬರಲ್ಲ. 12 ತಿಂಗಳಿಂದ 1.5 ವರ್ಷದಲ್ಲಿ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಇದು ಮಾರ್ಕೆಟ್ ವ್ಯಾಲ್ಯೂ ಇದಕ್ಕೂ ಫ್ಯೂಚರಲ್ಲಿ ಚೆನ್ನಾಗಿದೆ. ತಿರ್ಗಾ ಹಾರ್ವೆಸ್ಟಿಂಗ್ ಮಾಡಿದ್ದನ್ನ ಎಲ್ಲ ಕವರ್ ಬಿಸ್ತಾರೆ. ಅದಾಗಿದ್ಮೇಲೆ ಕ್ವಾಲಿಟಿ ಚೆಕ್ ಅಂತೇಳಿ ಮಾಡ್ತೀವಿ. ಯಾವ ಕಾಯಿ ಚೆನ್ನಾಗಿದೆ, ಯಾವುದು ಮಾರ್ಕೆಟ್ ಹೋಗೋದಂಥದ್ದು ಅಂತೇಳಿ ಅಲ್ಲಿ ಕ್ವಾಲಿಟಿ ಚೆಕಿಂಗ್ ಆಗ್ತಾ ಇದೆ. ರೈತನಾಗೆ ಸಕ್ಸಸ್ ಆಗಬೇಕು ಅಂತೇಳಿ ನಾನು ತುಂಬ ಕಷ್ಟಪಟ್ಟೆ. 30 ಲಕ್ಷ ಬೇಡ, 15 ಲಕ್ಷ ಹಾಕ್ಕೊಳ್ಳಿ ಎಕರೆಗೆ. 15 ಲಕ್ಷ ಆದ್ರೂ ರೈತನ ಲಾಭನೇ ಸರ್. ಆ್ಯಕ್ಚುಲಿ ನಾನೊಬ್ಬ ಕಾಂಟ್ರಾಕ್ಟ್ರು ಮತ್ತು ಸಕ್ಸಸ್ಫುಲ್ ಬಿಲ್ಡರು, ಹೆಸರುವಾಸಿ ಮಾಡಿರೋನು. ನಾನು ವಾಟರ್ ಪ್ರೂಫಿಂಗ್ ವರ್ಕಲ್ಲಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ನಾನು ಲೈಫಲ್ಲಿ ಪ್ರತಿಯೊಂದು ಟ್ಯಾಲಿ ಮಾಡುವಂಥ ಮನುಷ್ಯ ಸರ್. ಮುಂದೆ ಏನಾಗ್ಬೋದು, ಹಿಂದೆ ಏನಾಗುತ್ತೆ ಫ್ಯೂಚರಲ್ಲಿ ಅಂತ ನೋಡಿ ಮಾಡಿರೋವಂಥ ಬೆಳೆ ಸರ್ ಇದು. ಸುಮ್ಮನೆ ಒಂದು ಯಾರೋ ಹೇಳಿದ್ರು ಅಂಥೇಳಿ ಮಾಡಿ ಲಾಸ್ ಮಾಡಿಕೊಂಡು ಕೈ ಸುಟ್ಕೊಂಡು ಹೋಗೋ ಅಂಥ ಮನುಷ್ಯ ಅಲ್ಲ ನಾನು. ನನ್ನ ಸ್ಕಿಲ್ಡು ನನ್ನ ವರ್ಕಿಂಗ್ ಆ ಥರ ಮಾಡಿನೂ ಕೊಟ್ಟಿಲ್ಲ. ನಾನು ಒನ್ ಟೈಮ್ ಕೈ ಹಾಕಿದ್ರೆ ಅದು ಫೈನಲ್ ವರ್ಕ್ ಮುಗಿಸ್ಕೊಟ್ಟು, ದೊಡ್ಡ ಪ್ರಾಜೆಕ್ಟ್ ಇರಲಿ ಚಿಕ್ಕ ಪ್ರಾಜೆಕ್ಟ್ ಇರಲಿ ಮಾಡಿರೋನು ಅಂತ ಅವನು. ಈ ಬೆಳೆಗೆ ನಾನು ರೈತನಾಗೆ ಸಕ್ಸಸ್ ಆಗಬೇಕು ಅಂತೇಳಿ ನಾನು ತುಂಬ ಕಷ್ಟಪಟ್ಟೆ. 2-3 ಇಯರ್ಸ್ನಿಂದ ನನ್ನ ಮನಸ್ಸಲ್ಲಿ ನೋಡಿದ್ದೆ, ತುಂಬ ಕಡೆ ಹೋಗಿದ್ದೆ, ತೋಟಗಳಿಗೆ ನೋಡಿದ್ದೆ, ವಿಸಿಟ್ ಕೊಟ್ಟಿದ್ದೆ. ಬಟ್ ಎಲ್ಲರಿಂದ ನನಗೆ ಇದಾಗಿದ್ದು ಇದು ಒಂದು ಬೆಳೆ ಸರ್. ಇದು 14 ತಿಂಗಳು ಆಗಿದೆ ಅಷ್ಟೇ. ಇವಾಗ ನೀವು ನೋಡ್ಬೋದು, ಈ ಕಾಯಿ ಸೈಜ್ ಬಂದುಬಿಟ್ಟು 400 ಗ್ರಾಮ್ ಬರ್ಬೋದು ನೋಡಿ ಕಲರು. ಇದು ಮಾರ್ಕೆಟ್ ಬೆಲೆ ಬಂದುಬಿಟ್ಟು 250 ಗ್ರಾಮ್ನಿಂದ 450 ಗ್ರಾಮ್ಗೆ ಒಳ್ಳೆ ಬೆಲೆ ಇದೆ ಇದಕ್ಕೆ. ಇದು ಬೇಕಂದ್ರೆ 3/4 kg ಆಗುತ್ತೆ ಬಿಟ್ಟರೆ. ಬಟ್ ಮಾರ್ಕೆಟ್ ವ್ಯಾಲ್ಯೂ ಇರೋದು 250 ಗ್ರಾಮ್ ಟು 500 ಗ್ರಾಮ್ ಒಳಗಡೆ ಕಾಯಿ ಕೇಳ್ತಾರೆ ಮಾರ್ಕೆಟಲ್ಲಿ. ತೈವಾನ್ ವೆರೈಟಿಯಲ್ಲಿ ತೈವಾನ್ ಪಿಂಕ್ ಒಂದು ಬರುತ್ತೆ, ತೈವಾನ್ ವೈಟ್ ಒಂದು ವೆರೈಟಿ ಬರುತ್ತೆ. ಬಟ್ ತೈವಾನ್ ವೈಟ್ನಿಂದ ತೈವಾನ್ದು ಪಿಂಕು ಇಳುವರಿ ಚೆನ್ನಾಗಿದೆ ನೋಡಿ. ಪಿಂದಿ ಇದೆ, ಹೂವು ಬರ್ತಾ ಇದೆ, ಇಲ್ಲಿ ಹಾರ್ವೆಸ್ಟಿಂಗ್ ಕಾಯಿ ಇದೆ. ಪ್ರತಿಯೊಂಥರ ನಿಮಗೆ ಇಲ್ಲಿ ನೋಡಿ, ಇದು ಗಿಡಕ್ಕೆ ನೋಡಿ, ಒಂದು ಗಿಡಕ್ಕೆ 100-150 ಕಾಯಿ ಬೀಳುತ್ತೆ. ಬಟ್ ನಾವು ಇಟ್ಕೋಬೇಕಾಗಿರೋದು ಒಂದು ಇದಕ್ಕೆ 2 ಕಾಯಿ ಇಟ್ಕೋಬೇಕು ಸರ್. ಒಂದು ಇದಕ್ಕೆ 2 ಕಾಯಿ ಇಟ್ಕೊಂಡು ಮಿಕ್ಕಿದೆಲ್ಲ ತೆಗ್ದಾಕ್ಬೇಕು ಸರ್. ಅದು 2 ಕಾಯಿ ಸೈಜ್ ಬರುತ್ತೆ ಸರ್. ಇವಾಗ ನಾವು ಒಂದು 5-6 ಕಾಯಿ ಬಿಟ್ಟಿರುತ್ತೆ, ನಾವೆಲ್ಲ ತೆಗಿಬೇಕು. ತೆಗೆದ್ಬಿಟ್ಟು ಎರಡು ಮಾತ್ರ ಇಟ್ಕೋಬೇಕು. ಎರಡನ್ನ ಸೆಲೆಕ್ಷನ್ ಮಾಡ್ಕೊಂಡು ಇದು ಇನ್ನು ಸೈಜ್ ಬರುತ್ತೆ. ದಪ್ಪ ಆಗಿದ್ಮೇಲೆ ನಾವು ಸೆಲೆಕ್ಷನ್ ಮಾಡ್ತೀವಿ ನೋಡಿ, ಈ ರೀತಿ ದಪ್ಪ ಆಗುತ್ತೆ ಕಾಯಿ. ಇನ್ನು ಸ್ವಲ್ಪ ದಪ್ಪ ಆಗಿದ್ಮೇಲೆ ನಾವು ಸೆಲೆಕ್ಷನ್ ಮಾಡ್ತೀವಿ ಕಾಯಿನ. ಸೆಲೆಕ್ಷನ್ ಮಾಡಿ ಒಂದು ಇದಕ್ಕೆ 2 ಬಿಡ್ಬೇಕು. ಸ್ಟಮ್ಮು ದಪ್ಪ ಇದ್ರೆ 3 ಬಿಟ್ಕೋಬಹುದು. ಇಲ್ಲ ಈ ತರ ಸ್ಟಮ್ಮು ಸಣ್ಣ ಇದ್ರೆ 2 ಕಾಯಿ ಮಾತ್ರ ಬಿಡ್ಬೇಕು. 2 ಬಿಡ್ಬೇಕು. ಯಾಕೆ 5-6 ಬಿಟ್ರೆ ಏನಾಗುತ್ತೆ? 5-6 ಕಾಯಿ ಬಿಟ್ರೆ ನಿಮ್ಗೆ ಸೈಜ್ ಬರಲ್ಲ ಸರ್. ಇನ್ನೊಂದು ಸೈಜ್ ಬಂದಿಲ್ಲ ಅಂದ್ರೆ ನಿಮ್ ಮಾರ್ಕೆಟ್ ವ್ಯಾಲ್ಯೂ ಸಿಕ್ಕಲ್ಲ. ಕವರ್ ಕಟ್ಟಕ್ಕಾಗ್ಲಿ ಪ್ರತಿಯೊಂದಕ್ಕಾಗ್ಲಿ ಗಿಡನೂ ವೀಕ್ ಆಗುತ್ತೆ. 2 ಕಾಯಿ ಬಿಡೋದ್ರಿಂದ ನಿಮ್ಗೆ ಸೈಜುನು ಬರುತ್ತೆ. ಸ್ಟಮ್ ಅಂದ್ರೆ ಒಂದು ರಂಬೆಗೆ ಮಾತ್ರ 2 ಕಾಯಿ ಬಿಡ್ಬೇಕು. ಯಾಕಂದ್ರೆ ಬ್ರಾಂಚಸ್ ಇದು ಜಾಸ್ತಿ ಹೋಗುತ್ತೆ. ಒಂದು ಇದ್ರಲ್ಲಿ ಬ್ರಾಂಚಸ್ ಜಾಸ್ತಿ ಬರೋದ್ರಿಂದ ನಾವು 2 ಕಾಯಿ ಬಿಟ್ಕೊಂಡ್ರೆ ಸಾಕು. ಜಾಸ್ತಿ ಬಿಟ್ರೆ ಪ್ರಯೋಜನ ಇರಲ್ಲ. ಮಿಕ್ಕಿದ್ದನ್ನ ನಾವು ಕಿತ್ತಾಕ್ಬಿಡ್ತೀವಿ. ಪ್ಯಾಕಿಂಗ್ ಮಾಡೋವಾಗ, ಕವರ್ ಕಟ್ಟೋವಾಗ ನಾವು ಅದನ್ನ ಸೈಜ್ ಬರೋದನ್ನ ಸೆಲೆಕ್ಷನ್ ಮಾಡ್ಕೊಂಡು ಬಿಟ್ಕೋಬಹುದು. ವೈಟ್ ಪಿಂಕ್ ಏನ್ ಸರ್ ಡಿಫರೆನ್ಸ್ ಏನಾಗುತ್ತೆ ಟೇಸ್ಟ್ ಅಲ್ಲಿ? ಸರ್ ವೈಟ್ ಅಂದ್ರೆ ವೈಟ್ ಒಂಥರ ಚಪ್ಪೆ ಇರುತ್ತೆ, ಟೇಸ್ಟ್ ಇರಲ್ಲ. ಬಟ್ ಇದು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಇದು ಶುಗರ್ ಪೇಷಂಟ್ಗೂ ಒಳ್ಳೇದು. ಬಟ್ ಪಿಂಕ್ ಕಲರ್ ಚೆನ್ನಾಗಿದೆ, ಮಾರ್ಕೆಟ್ ವ್ಯಾಲ್ಯೂನು ಚೆನ್ನಾಗಿದೆ. ಇದು ಟೋಟಲ್ ಎಷ್ಟು ಎಕರೆ ಗಿಡ ಹಾಕಿದ್ರಿ ಸರ್? 3400 ಗಿಡ ಹಾಕಿದ್ದೀನಿ ಸರ್ ನಾನು ಟೋಟಲ್. ಸಾಲ್ ಟು ಸಾಲು 8 ಅಡಿ ಡಿಸ್ಟೆನ್ಸ್ ಇಟ್ಟಿದ್ದೀನಿ. ಗಿಡದಿಂದ ಗಿಡಕ್ಕೆ 5 ಅಡಿ ಇದೆ ಸರ್ ಡಿಸ್ಟೆನ್ಸ್. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ ನೀವು, ಇದು ಜಪನೀಸ್ ರೆಡ್ ಅಂತ. ಇದರಲ್ಲಿ ಸೀಟ್ಲೆಸ್, ಇದು ಬೀಜ ಬರಲ್ಲ. 12 ತಿಂಗಳಿಂದ 1.5 ವರ್ಷದಲ್ಲಿ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಇದು ಮಾರ್ಕೆಟ್ ವ್ಯಾಲ್ಯೂ ಇದಕ್ಕೂ ಫ್ಯೂಚರಲ್ಲಿ ಚೆನ್ನಾಗಿದೆ. ಇದು ಸೀಟ್ಲೆಸ್ಸು ಜಪನೀಸ್ ರೆಡ್ ಅಂತ. ಇದೂ ನೀವು ಸೇಪೆ ಗಿಡ ಮಧ್ಯದಲ್ಲಿ ಹಾಕ್ಬೋದು, ಇಲ್ವಾ ಥೈವಾನ್ ಪಿಂಕ್ದಲ್ಲಿ ಅದೊಂದು ಸಾಲ್ ಇದೊಂದು ಸಾಲ್ ಮಾಡ್ಬೋದು. ಇದೇ ಸಪ್ರೇಟಾಗಿ ಹಾಕ್ಕೋಬೋದು, ಇಲ್ಲ ಮಿಕ್ಸ್ ಮಾಡಿ ಬೇಕಾದ್ರೂ ಹಾಕ್ಕೋಬೋದು ಸರ್. ನಮ್ಮಲ್ಲಿ ಈ ಹೈಟ್ ಗಿಡನೂ ಸಿಗುತ್ತೆ, ಇನ್ನೂ ಹೈಟ್ ಗಿಡನೂ ಸಿಗುತ್ತೆ ಸರ್. ಒಂದು ಗಿಡದಲ್ಲಿ ವರ್ಷಕ್ಕೆ ಎಷ್ಟು ಇಳುವರಿ ಬರುತ್ತೆ ಸರ್? ಸರ್ ಇವಾಗ ಒಂದು ಗಿಡಕ್ಕೆ ನಾವು 14 ತಿಂಗಳ ಗಿಡ ಇದು. ಅದರಿಂದ ನಾವು ಏನು ಮಾಡಿದ್ವಿ ಅಂದರೆ ಬರೀ ಒಂದು 40 ಕಾಯಿ ಮಾತ್ರ ಸೆಲೆಕ್ಷನ್ ಮಾಡಿ ಒಂದು 40ನಿಂದ 50 ಕಾಯಿ ಒಳಗಡೆ ಇಟ್ಟಿದ್ದೀವಿ. ಇನ್ನು ಈ ಕಟಿಂಗ್ ಆಗಿದ್ಮೇಲೆ ನೆಕ್ಸ್ಟ್ ಕಟಿಂಗ್ಗೆ 2 ವರ್ಷದ ಗಿಡ ಆಗುತ್ತೆ ನಮ್ಮದು. ಆ 2 ವರ್ಷದ ಗಿಡ ಆಗಿದ್ಮೇಲೆ 60 ಕಾಯಿ ಬಿಡ್ತೀವಿ. 60 ಕಾಯಿ ಬಿಡ್ತೀವಿ.
ತಿರ್ಗಾ ನೆಕ್ಸ್ಟ್ ಇಯರ್ 3ನೇ ವರ್ಷಕ್ಕೆ 100 ಕಾಯಿ ಬಿಡ್ತೀವಿ. Okay. ಒಂದು ಗಿಡಕ್ಕೆ 100 ಒನ್ ಟೈಮ್ಗೆ ಒಳ್ಳೆ ಇಳುವರಿ ಬರುತ್ತೆ. ಎಲ್ಲರೂ ರೈತರು ಹಾಕೋಬೋದು. ನಮ್ಮಲ್ಲಿನೂ ಗಿಡ ಅವೈಲೇಬಲ್ ಇದೆ, ಸಿಕ್ಕುತ್ತೆ. ನಾನು ರೆಕಮೆಂಡ್ ಮಾಡೋದು ರೈತರಿಗೆ ಏನಂದರೆ ತೈವಾನು ಪಿಂಕು ಒಳ್ಳೆ ಇಳುವರಿ ಬರುತ್ತೆ. ಇನ್ನೊಂದು ಜಪನೀಸ್ ರೆಡ್ ಅಂತೇಳಿ ಬಂದಿದೆ, ಅದನ್ನು ನೀವು ಹಾಕ್ಕೋಬೋದು. ಅದು ಇದಕ್ಕೆ ಚೆನ್ನಾಗಿದೆ ಮಾರ್ಕೆಟಿಂಗ್ ವ್ಯಾಲ್ಯೂ. ಇದರಲ್ಲಿ ನಾವು ಎಲ್ಲ ಥರದ ಗಿಡಗಳು ಮಾರ್ತೀವಿ. ಬಟ್ ಇದು ನಾವು ರೈತರಿಗೆ ರೆಕಮೆಂಡೇಶನ್ ಮಾಡೋದು ಈ ತಳಿ ಚೆನ್ನಾಗಿದೆ. ನಿಮಗೆ 1 ಎಕರೆಗೆ ಟ್ರಿಪ್ ಪೈಪ್ ಆಗಲಿ, ಗಿಡ ನಟ್ಟೋದಾಗಲಿ, ಗೊಬ್ಬರ ಆಗಲಿ, ಪ್ರತಿಯೊಂದೂ ಸೇರಿ 1-1.5 ಲಕ್ಷ ರೂಪಾಯಿನಿಂದ 2 ಲಕ್ಷ ರೂಪಾಯಿ ಖರ್ಚು ಬಂದೇ ಬರುತ್ತೆ ಸರ್. ಕೆಲವ್ರು ಜಾಸ್ತಿ ಹೇಳ್ತಾರೆ, ಕೆಲವ್ರು ಕಡಿಮೆ ಹೇಳ್ತಾರೆ. ನಮಗೆ ಕ್ರಾಪ್ ಬರೋ ಗಂಟ 1 ಎಕರೆಗೆ 2 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬೇಕು ಸರ್ ರೈತ. ಏನಕ್ಕೆ ಅಂದರೆ ಗೊಬ್ಬರ ಆಗಲಿ, ಕಳೆ ಕೀಳೋದಾಗಲಿ ನಾವು ಎಲ್ಲ ಕೈನಿಂದಾನೇ ಆಗಬೇಕು. ಯಾಕಂದರೆ 8ನೇ ತಿಂಗಳಿನಿಂದ ನಿಮ್ಮ ಇಳುವರಿ ಬರುತ್ತೆ. ಬಂದ್ರೂ ಕಾಯಿ ಕಮ್ಮಿ ಬಂದಿರುತ್ತೆ, ನೀವು ಮಾರ್ಕೆಟ್ ಕಮ್ಮಿ ಕಳಿಸಿರ್ತೀರ. ನಿಮಗೆ 40 ಕಾಯಿ ಮೇಲೆ ಆವಾಗ ಒಳ್ಳೆ ಕಾಯಿನೂ ಕ್ರಾಪೂ ಬರುತ್ತೆ. ನಿಮ್ಗೆ ಅಲ್ಲಿಂದ ಇನ್ಕಮ್ ಸ್ಟಾರ್ಟ್ ಆಗೋದು. ಆವಾಗ ಗಂಟ ನೀವು ಎಕರೆಗೆ 2 ಲಕ್ಷ ರೂಪಾಯಿ ಕಂಪಲ್ಸರಿ ಟ್ರಿಪ್ ಪೈಪ್ ಆಗಲಿ ಇನ್ವೆಸ್ಟ್ ಮಾಡಲೇಬೇಕು ರೈತರು. ಇದು ಒಂದು ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದು ಇದೆ ನೋಡಿ. ಕಲರು ಪಿಂಕ್ ಕಲರ್, ಶುಗರ್ ಪೇಷಂಟ್ಗಾಗಲಿ ಎಲ್ರಿಗಾಗಲಿ ತಿನ್ಬೋದಾದ ಇದು ನೋಡಿ. ತೈವಾನ್ ಪಿಂಕ್ ಅಂತ. ಇದರಲ್ಲಿ ಬೀಜ ಬೆರಿ ಕಮ್ಮಿ ಬರುತ್ತೆ, ಲೈಟಾಗಿ ಬರುತ್ತೆ, ತುಂಬ ಕಡಿಮೆ ಬೀಜ ಇರೋವಂಥದ್ದು. ಬಟ್ ಈ ವೆರೈಟಿ ಬಂದುಬಿಟ್ಟು ಒಂದು 350 ಗ್ರಾಮು 1/2 kg ಬರುತ್ತೆ ಇದು ಸೈಜಲ್ಲಿ ಬಿಟ್ಟರೆ. ಇದು ಮಾರ್ಕೆಟ್ ವ್ಯಾಲ್ಯೂ ಇರೋದು 250 ಗ್ರಾಮ್ ಟು 400 ಗ್ರಾಮ್ ಒಳಗಡೆ ಇದೆ. 14 ತಿಂಗಳ ತೋಟ ಇದು. 14 ತಿಂಗಳಲ್ಲಿ ನಾವು ಇದು ಪೆಸ್ಟ್ ಕ್ರಾಪ್ ಬಿಟ್ಟಿದ್ದೀವಿ ನೋಡಿ. ಒಂದು ಗಿಡದಲ್ಲಿ ನೀವು ಒಂದು 50 ಕಾಯಿ ನೋಡ್ಬೋದು. 100 ಕಾಯಿ ಅಷ್ಟು ಬಿಟ್ಟಿತ್ತು, ಆದರೆ ನಾವೆಲ್ಲ 100 ಕಾಯಿ ಬಿಡೋಂಗೆ ಸೈಜ್ ಬರಲ್ಲ. ಅದರಿಂದ ಒಂದು 50 ಕಾಯಿ ಇಟ್ಕೋಬೇಕು. ಹೆಂಗೆ ಬೆಳೀತದೆ ಗಿಡ ಆ ರೀತಿ ಒಂದು 10 ಕಾಯಿ 20 ಕಾಯಿ ಬೆಳೆಸ್ಕೊಂಡು ಹೋಗ್ಬೋದು. ಒಂದು 3 ವರ್ಷ ಆಗಿದ್ಮೇಲೆ ಒಂದು 100 ಕಾಯಿವರೆಗೂ ಒಂದು ಗಿಡಕ್ಕೆ ಬಿಡ್ಬೋದು ಮ್ಯಾಕ್ಸಿಮಮ್ಮು. ಮಿಕ್ಕಿದೆಲ್ಲ ಕಿತ್ತಾಕಬೇಕು. ಮತ್ತು ನಾವು ಇದಕ್ಕೆ ಮೆಡಿಷನ್ನು ಅದು ಇದು ಏನು ಉಪಯೋಗಿಸ್ಲಿಲ್ಲ. ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀವಿ. ಆಮೇಲೆ ಜಸ್ಟ್ ಸ್ಪ್ರೇ ಅಂದರೆ ಯಾವುದಾದ್ರೂ ಸ್ಮಾಲ್ ಇದ್ರ ಡಿಸೀಸ್ ಏನು ಬರ್ದಂಗೆ 3 ಮಂತ್ 1 ಟೈಮ್ ಸ್ಪ್ರೇ ಬರುತ್ತೆ. ಅಷ್ಟೊಂದು ಜಾಸ್ತಿ ಏನು ಬರಲ್ಲ. ಡಿಸೀಸ್ ಬಂದರೆ ಸ್ಪ್ರೇ ಮಾಡಬೇಕು, ಇಲ್ಲಾಂದರೆ ಅವಶ್ಯಕತೆನೇ ಇಲ್ಲ. ಸ್ಪ್ರೇ ಮಾಡೋಕ್ಕೂ ಕಮ್ಮಿ ವೆಚ್ಚದಲ್ಲಿ ಖರ್ಚಾಗುತ್ತೆ. ಆಮೇಲೆ ಈ ಕಳೆ ಎಲ್ಲ ತೆಗೆಯೋದು ಬರೀ ನಾವು ಆಳುಗಳ ಕೈಯಲ್ಲೇ ಕಳೆ ತೆಗೆಸ್ತೀವಿ. ಈ ಸಾಲಲ್ಲಿ ನಾವು ಮಿನಿ ಟ್ಯಾಟ್ರ್ ಇಟ್ಕೊಂಡು ಇರ್ತೀವಿ, ರೋಟೋವೇಟ್ರ್ ಹಾಕ್ಸ್ಬಿಡ್ತೀವಿ ಅಷ್ಟೇ. ಆಮೇಲೆ 3 ದಿನಕ್ಕೆ ಒಮ್ಮೆ ನೀರು ಹಾಕ್ತೀವಿ ಗಿಡಕ್ಕೆ. ಎವ್ರಿ 3 days 1 ಟೈಮು 1 hour ವಾಟ್ರ್ ಕೊಡಬೇಕು. ಲೇಬರ್ಗಳಿದ್ದಾರೆ ಇಲ್ಲ ನೀವು ಓನಾಗಿ ನೋಡ್ಕೊಳ್ತಾ ಇದ್ದೀರಾ? ಆಳುಗಳಂದರೆ ಇದು ಎಕರೆಗೆ 1-2 ಆಳು ಬೇಕು ಸರ್. ನಮ್ದು 5 ಎಕರೆ ಇರೋದ್ರಿಂದ ನಮಗೆ 10 ಜನ ಇದ್ದಾರೆ. ಯಾಕಂದರೆ ರೈತರಿಗೆ ಬೇರೆ ಇನ್ನೊಂದು ಥರ ಹೇಳೋದು ಇಲ್ಲ. ಎಕರೆಗೆ 2 ಜನ ಕಂಪಲ್ಸರಿ ಬೇಕು ಎಕರೆಗೆ ನೋಡ್ಕೊಳ್ಳೋದಕ್ಕೆ. ಆಳುಗಳಿದ್ದಾರೆ, ಊರು ಆಳುಗಳಿದ್ದಾರೆ, ಬರ್ತಾರೆ, ಕೆಲಸ ಮಾಡ್ತಾರೆ. ನಮ್ಮ ದೊಡ್ಡಣ್ಣ, ನಮ್ಮ ಬ್ರದರ್ ಇದ್ದಾರೆ. ನಾನು ಬ್ಯಾಂಗ್ಳೂರಿಂದ ಬರ್ತೀನಿ, ನಾನು ನೋಡ್ಕೊತೀನಿ. ನಾನು ರೇರ್ಲಿ ಬರೋದು. ಬಟ್ ಇಲ್ಲಿ ಮೈಂಟನ್ನು ಎಕರೆಗೆ 2 ಜನ ಇದ್ದಾರೆ. ಟೋಟಲ್ ಒಂದು 10 ಜನ ಇರ್ತಾರೆ. ಯಾವಾಗಲೂ ನೋಡಿ ಇದು ಮಾಡಿ ಮಾಡ್ತಾರೆ ಸರ್. ಪಕ್ಷಿಗಳಿಂದ ಯಾವ ರೀತಿ ಹಣ್ಣನ್ನು ಕಾಪಾಡ್ಕೊಳ್ತೀರಾ ಸರ್? ಪಕ್ಷಿಗಳಂದರೆ ನಾವು ಈ ಕವರ್ ಪ್ಯಾಕ್ ಮಾಡಿದ್ಮೇಲೆ ಪಕ್ಷಿಗಳು ಬರೋ ಸಮಸ್ಯೆನೇ ಇರಲ್ಲ ಸರ್. ಅದಕ್ಕೆ ನಾವು ಇದು ಬಾಟಲ್ಸು ಅದು ಇದು ಕಟ್ಟಿ ಕಂಟ್ರೋಲ್ ಮಾಡಿದ್ವಿ. ಆಮೇಲೆ ನಮ್ಮ ಕಾಯಿ ಬಂದುಬಿಟ್ಟು ಜಾಸ್ತಿ ಹಣ್ಣಾಗೋಕ್ಕೆ ನಾವು ಕಾಯಲ್ಲಿ ಬಿಡಲ್ಲ. ಇದು ನಮ್ಮ ಪ್ಯಾಕಿಂಗ್ ಹೌಸು. ನೀವೇನು ನೋಡ್ತಾ ಇದ್ದೀರಾ? ಒಳಗಡೆ ಬನ್ನಿ ಸರ್. ಇದು ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ ಮಾರ್ಕೆಟ್ ಹೋಗೋದಕ್ಕೆ. ನೋಡಿ, ತೋಟದಿಂದ ಅಲ್ಲಿ ಬಂದು ಗುಡ್ಡ ಹಾಕ್ಕೊಂತೀವಿ ಹಾರ್ವೆಸ್ಟಿಂಗ್ ಮಾಡಿ. ತಿರ್ಗಾ ಹಾರ್ವೆಸ್ಟಿಂಗ್ ಮಾಡಿದ್ದನ್ನು ಎಲ್ಲ ಕವರ್ ಬಿಸ್ತಾರೆ. ಅದಾಗಿದ್ಮೇಲೆ ಕ್ವಾಲಿಟಿ ಚೆಕ್ ಅಂತೇಳಿ ಮಾಡ್ತೀವಿ. ಯಾವ ಕಾಯಿ ಚೆನ್ನಾಗಿದೆ, ಯಾವುದು ಮಾರ್ಕೆಟ್ ಹೋಗೋದಂಥದ್ದು ಕ್ವಾಲಿಟಿ ಚೆಕಿಂಗ್ ಆಗ್ತಾಯಿದೆ. ಕ್ವಾಲಿಟಿ ಚೆಕ್ ಆಗಿದ್ಮೇಲೆ ಒಳ್ಳೆ ಕ್ವಾಲಿಟಿ ಕಾಯಿನ ಆ ಕಡೆಗೆ ಶಿಫ್ಟ್ ಮಾಡ್ತೀವಿ. ಅಲ್ಲಿ ಸ್ಪಾಂಜ್ ಪ್ಯಾಕ್ ಆಗ್ತಾಯಿದೆ. ಸ್ಪಾಂಜ್ ಪ್ಯಾಕ್ ಮಾಡಿಕೊಂಡು ಮಾರ್ಕೆಟ್ಗೆ ಯಾವ ರೀತಿ ಕಳಿಸ್ತೀವಿ ಅಂದರೆ ಈ ರೀತಿ ಬಾಕ್ಸ್ ಪ್ಯಾಕಿಂಗ್ ಮಾಡಬೇಕು. ಒಂದೊಂದೇ ಮೆತ್ತಿಗಿಟ್ಟು ನೀಟಾಗಿ ಬಾಕ್ಸ್ ಪ್ಯಾಕ್ ಮಾಡ್ತೀವಿ. ಬಾಕ್ಸ್ ಪ್ಯಾಕ್ ಮಾಡಿದ್ಮೇಲೆ ತುಂಬ ಮಾರ್ಕೆಟ್ಸ್ ಇದೆ. ಸಿಟಿ ಮಾರ್ಕೆಟ್, ಫ್ರೂಟ್ ಮಾರ್ಕೆಟ್ ಆಗ್ಬೋದು, ಇಲ್ಲ ನಾವು ರಿಲಯನ್ಸ್ ಮಾರ್ಟ್ ಆಗ್ಬೋದು, ಬಿಗ್ ಬಾಸ್ಕೆಟ್ ಆಗ್ಬೋದು. ಎಲ್ಲಿ ಆರ್ಡ್ರ್ ಇರುತ್ತೋ ಅಲ್ಲಿ ಕಳಿಸ್ಕೊಡ್ತೀವಿ. ನಾವು ಕಳಿಸ್ಕೊಟ್ಟು ಇದು ಮಾಡ್ತೀವಿ ಸರ್. ಸೀಬೆ ಗಿಡದಲ್ಲಿ ಪ್ರಾಫಿಟ್ ಇದೆಯೇ ಇಲ್ವಾ? ಯಾಕಂದ್ರೆ ಪ್ರಾಫಿಟ್ ಇದೆ ಅಂತೆಲ್ಲ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ. 30 ಲಕ್ಷವರೆಗೂ ಮಾಡಿದ್ದಾರೆ ಸರ್ ಎಕರೆಗೆ. ನಮ್ಮ ಕೋಲಾರ ಭಾಗದಲ್ಲಿ ಆಗ್ಬೋದು, ಬೇರೆ ಕಡೆ ಆಗ್ಬೋದು, ಆಂಧ್ರ ಪ್ರದೇಶ ಆಗ್ಬೋದು, ತೆಲಂಗಾಣ ಆಗ್ಬೋದು. ಆಮೇಲೆ ನಾನು ಕಲ್ಕಟ್ಟ ಕಡೆ ಹೋಗಿದ್ದೆ. ಒಬ್ಬರು ನನಗೆ ಸಿಕ್ಕಿದ್ರು, ಅವರು ಸಿವಿಲ್ ಇಂಜಿನಿಯರು, ಅವರು ಮಾಡಿದ್ದಾರೆ. ಅವ್ರು ಬಂದುಬಿಟ್ಟು ಒಂದು 25 ಲಕ್ಷ ಎಕರೆಗೆ ತೆಗೆದಿದ್ದಾರೆ ಸರ್ ಸ್ಟಾರ್ಟಿಂಗಲ್ಲಿ.
ಇವಾಗ ಸ್ವಲ್ಪ ತೋಟ ಜಾಸ್ತಿ ಆಗಿದೆ ಅಂತೇಳಿ ಆ ಕಡೆನೂ ನಾನು ಇದು ಮಾಡಿದೆ. ಆದ್ರೂ ಈಗಲೂ ನಾನು ಅವ್ರು ಕಾಲ್ ಮಾಡಿದ್ರೆ ಈಗಲೂ ನಾನು 18 ಲಕ್ಷ ಎಕರೆಗೆ ತೆಗಿತಾ ಇದ್ದೀನಿ ಬೈ ಅಂತೇಳಿ ನನಗೆ ಹೇಳಿದ್ದಾರೆ. ಈ ಕಡೆನೂ ನಮ್ಮ ಕೋಲಾರ ಭಾಗ ಆಗ್ಬೋದು, ಬೇರೆ ಕಡೆ ಆಗ್ಬೋದು, 30 ಲಕ್ಷವರೆಗೂ ದುಡ್ದಿದ್ದಾರೆ ಸರ್ ಇದರಲ್ಲಿ. ನಾನು ಹೇಳೋದಂದರೆ 30 ಲಕ್ಷ 20 ಲಕ್ಷ ಎಲ್ಲ ಬೇಡ ರೈತರಿಗೆ. ಇವಾಗ ರೇಟು ನಾಳೆ ದಿನ ಕಡಿಮೆ ಆಗ್ಬೋದು, ಈ ಕ್ರಾಪ್ ಜಾಸ್ತಿ ಜನ ಮಾಡ್ಬೋದು. ಅದರಿಂದ ನಮಗೆ ಇನ್ನೊಂದು 10-15 ವರ್ಷ ಒಳ್ಳೆ ಮಾರ್ಕೆಟಿಂಗ್ ಇದೆ ಸರ್. ಇದು ಒಳ್ಳೆ ಮಾರ್ಕೆಟಿಂಗ್ ಇದೆ. ಅದರಿಂದ ಒಂದು ಎಕರೆಗೆ ನನ್ನ ಎಕ್ಸ್ಪೆಕ್ಟೇಷನು, ನಾನು ಥಿಂಕ್ ಮಾಡಿರೋದು, ಯಾಕಂದರೆ ನನ್ನ ಇದರಿಂದ ಒಂದು ಅರ್ಧ ಹಾಕ್ಕೊಳ್ಳಿ ಸರ್, 30 ಲಕ್ಷ ಬೇಡ 15 ಲಕ್ಷ ಹಾಕ್ಕೊಳ್ಳಿ ಎಕರೆಗೆ. 15 ಲಕ್ಷ ಆದ್ರೂ ರೈತನ ಲಾಭನೇ. ಅದರಿಂದ ಇದು ಮಾಡ್ಬೋದು ಅಂತೇಳಿ ನಾನು ಮಾಡಿದ್ದೀನಿ ಸರ್.